ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಮುಂದಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಬನ್ನಿ. ರೋಹಿಣಿ ಅವರು ಮನೆಯವರಿಗೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಮನೆಯವರೆಲ್ಲ ಏನು ಇವಳು ಇಷ್ಟು ಸಲ ಫೋನ್ ಮಾಡ್ತಾ ಇದ್ದಾಳಲ್ಲ, ಫೋನ್ನ ರಿಸೀವ್ ಮಾಡೋದೇ ಬೇಡ ಅಂತ ಸುಮ್ಮನಾಗ್ತಾರೆ. ರೋಹಿಣಿಯವರು ಯಾವ ಫೋನು ರಿಸೀವ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಮೀನಾಗೆ ಫೋನ್ ಮಾಡ್ತಾರೆ. ಮೀನಾಗೆ ಫೋನ್ ಮಾಡಿಬಿಟ್ಟು ಅವರಿಗೆ ಅವಮಾನ ಮಾಡೋ ಥರ ಮಾತಾಡಿ, ನಿನಗೆ ನಿಜವಾಗ್ಲೂ ನಾನೇನು ಸುಮ್ಮನೆ ಬಿಡಲ್ಲ, ನೀನು ನಿಜವಾಗ್ಲೂ ನಾನು ಸಾಯಿಸ್ತೀನಿ ಅನ್ನೋ ಥರ ಸಾವಿನ ಬೆದರಿಕೆ ಹಾಕ್ತಾರೆ. ಇದನ್ನು ಕೇಳಿಸ್ಕೊಂಡ ಮೀನಾ ಸ್ನೇಹಿತರು ಮತ್ತು ಮಂಜು ರೋಹಿಣಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಆಗ ಸೂರ್ಯ ಮಹಿಳೆಯರ ಮೇಲೆ ಕೈ ಮಾಡೋದು ತಪ್ಪು ಅಂತ ಮಂಜುನ್ಗೆ ಹೇಳ್ತಾರೆ. ಯಾವುದೇ ಹೆಣ್ಮಕ್ಳಿಗಾಗಲಿ ಕೈ ಮಾಡಬಾರ್ದು, ಕೈ ಮಾಡಿ ಮಾತಾಡಬಾರ್ದು, ಏನಿದ್ರು ಮಾತಲ್ಲೇ ಉತ್ತರ ಕೊಡಬೇಕು ಅಂತ ಸೂರ್ಯ ಹೇಳ್ತಾರೆ. ಆಗ ಮಂಜು ತನ್ನ ತಪ್ಪನ್ನು ಅರಿತುಕೊಂಡು ಸುಮ್ಮನಾಗ್ತಾನೆ. ಮೀನಾ ಮತ್ತು ಸೂರ್ಯ ಈ ವಿಷಯನ ಮನೆಯವ್ರ ಹತ್ರ ಹೇಳಬಾರ್ದು, ಮನೆಯವ್ರಿಗೆ ಹೇಳಿದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಅವರವರೇ ಮಾತಾಡ್ಕೊತಿದ್ದಾರೆ. ಈ ಸಮಸ್ಯೆನ ನಾವೇ ಬಗೆಹರಿಸೋಣ ಅಂತ ಅವರವರೇ ಮಾತಾಡ್ಕೊಂಡು ಡಿಸಿಷನ್ ತಗೋತಾ ಇದ್ದಾರೆ. ಇಲ್ಲಿ ಈ ಕಡೆ ನೋಡೋದಾದರೆ ಶಾಂತಿ ಅವರು ಸೂರ್ಯ ಮತ್ತು ಮೀನಾ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ನಡೀತಾ ಇರೋದಕ್ಕೆಲ್ಲ ಇವರಿಬ್ಬರೇ ಕಾರಣ, ಇವರಿಂದನೇ ಈ ಥರ ತೊಂದರೆ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಮನೋಜ್, ನನ್ನ ರೂಮ್ನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ, ಇದು ನನ್ನ ರೂಮ್, ನಾನೇನಾದರೂ ಬಿಟ್ಟೋದ್ರೆ ಸೂರ್ಯ ಮತ್ತು ಮೀನಾ ಬಂದು ಇರ್ತಾರೆ ಅಂತ ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಈ ಕಡೆ ವಿಶಾಲಾಕ್ಷಿ ಅವರು ಮನೆಗೆ ಬಂದು, ಮೀನಾನ ಮೊದಲು ಮನೆಯಿಂದ ಹೊರಗೆ ಹಾಕಬೇಕು, ಆಗಲೇ ನಿನ್ನ ಮಗ ಮನೋಜ್ಗೆ ಶ್ರೀಮಂತ ಹುಡುಗಿ ಸಿಗ್ತಾರೆ ಅಂತ ಪ್ರಚೋದನೆ ಮಾಡ್ತಾ ಇದ್ದಾರೆ. ಮೀನಾನ ಮೊದಲು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ ಶಾಂತಿ ಅವ್ರಿಗೆ. ಇಲ್ಲಿ ಮೀನಾ ಹೋಗಬೇಕಾದ್ರೆ ಸಡನ್ನಾಗಿ ರೋಹಿಣಿಯವ್ರು ಸಿಗ್ತಾರೆ. ರೋಹಿಣಿಯವ್ರು ಹೇಳ್ತಾರೆ, ನನ್ನ ಮಗ ಕ್ರಿಶ್ಗೆ ತುಂಬ ಜ್ವರ ಬರ್ತಾ ಇದೆ, ಯಾವಾಗಲೂ ಮೀನಾ ಸೂರ್ಯ ಅಂತ ಹೇಳ್ತಾನೆ ಇರ್ತಾರೆ, ದಯವಿಟ್ಟು ಇವನನ್ನ ಮನೆಗೆ ಕರ್ಕೊಂಡೋಗು ಅನ್ನೋ ಥರ ರೋಹಿಣಿ ಮೀನಾಗೆ ಹೇಳ್ತಾರೆ. ಈ ವಿಷಯನ ಮೀನಾ ಬಂದು ಮನೆಯವ್ರ ಮುಂದೆ ಎಲ್ಲ ಹೇಳ್ತಾ ಇರ್ತಾಳೆ, ಕೃಷ್ಣ ಮನೆಗೆ ಕರ್ಕೊಂಬರೋಣ ಅಂತ. ಅದಕ್ಕೆ ಶಾಂತಿ ಮತ್ತು ಮನೋಜ್ ಇಬ್ಬರು ಹೇಳ್ತಾರೆ, ಬೇಕಾಗಿಲ್ಲ, ಯಾವ ಮಗುನೂ ಕರ್ಕೊಬರೋದು ಅವಶ್ಯಕತೆ ಇಲ್ಲ, ಅದನ್ನೇನು ಕರ್ಕೊಬರ್ಬೇಕು, ಅವಳನ್ನೇ ಬೇಡ ಅಂತ ಬಿಟ್ಟಿದ್ದೀವಿ, ಈಗ ಮಗುನ ಯಾಕೆ ಮನೆಗೆ ಕರ್ಕೊಬರ್ಬೇಕು ಅಂತ ಇಬ್ಬರು ಮೀನಾಗೆ ಬೈತಾ ಇದ್ದಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಕ್ರಿಶ್ ಒಬ್ಬ ಚಿಕ್ಕ ಮಗು, ಅವನು ಮುಗ್ಧ, ಅವನಿಗೇನು ಗೊತ್ತಾಗಲ್ಲ, ಅವನನ್ನು ಕರ್ಕೊಬಂದು ಇಟ್ಕೊಂಡ್ರೆ ತಪ್ಪಾಗಲ್ಲ, ಅವನು ನೋಡೋಕ್ಕೋದ್ರೂ ತಪ್ಪಾಗಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.